ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಲಿ ತಿಳಿಸಿದ್ರೆ KSRTC ಉಚಿತ ಬಸ್ ಪ್ರಯಾಣದಲ್ಲಿ ಮಾಡುವಂಥ ಎಲ್ಲ ಪುರುಷರಿಗೆ ಗುಡ್ ನ್ಯೂಸ್ ಕೊಟ್ಟ ರಾಜ್ಯ ಸರ್ಕಾರ. ಸ್ನೇಹಿತರೆ, ಸಂಪೂರ್ಣವಾದೊಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ಹೊಸಬರಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ವಿಡಿಯೋ ಇಷ್ಟ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ವಿಡಿಯೋ ನೋಡ್ತಾ ಹೋಗೋಣ. ಉಚಿತ ಬಸ್ನಲ್ಲಿ ಪ್ರಯಾಣಿಸುವ ಎಲ್ಲ ಪುರುಷರಿಗೆ ಗುಡ್ ನ್ಯೂಸ್ ಆಗಿದೆ. ಸ್ನೇಹಿತರೆ, ಗುಡ್ ನ್ಯೂಸನ್ನು ಕೊಟ್ಟಂಥ ರಾಜ್ಯ ಸರ್ಕಾರ ಈಗ ಈ ಪುರುಷರಿಗೆ ಈ ಘೋಷಣೆಯನ್ನು ಜಾರಿಗೆ ತಂದಿದೆ. ಸ್ನೇಹಿತರೆ, ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಒಂದರಿಂದ ಒಂದೂವರೆ ವರ್ಷ ಕಳೆದು ಬಂದಿದೆ. ಸ್ನೇಹಿತರೆ, ಅದೇ ರೀತಿ ಕರ್ನಾಟಕ ಜನತೆಗೆ ಈ ವರ್ಷ ಕೊಟ್ಟ ಭರವಸೆಗಳನ್ನೆಲ್ಲ ನಿಮಗೆ ಯಾವುದೇ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದು, ಅದರಲ್ಲಿ ಹಂತ ಹಂತವಾಗಿ ಅನುಸರಿಸುತ್ತಾ ಹೋಗ್ತಾ ಇರೋದು. ಸ್ನೇಹಿತರೆ, ಅವರು ಈಗ ಜಾರಿಗೊಳಿಸಿರುವಂಥ ಭರವಸೆಗಳೆಲ್ಲವೂ ಕೂಡ ರಾಜ್ಯದ ಜನತೆಗೆ ಲಾಭದಾಯಕವಾಗಿದ್ದು. ಸ್ನೇಹಿತರೆ, ಬಡವರಿಗೆ ಮತ್ತು ಕೂಲಿ ಮಾಡುವವರಿಗೆ ಸಹಾಯಕವಾಗಿದ್ದು. ಸ್ನೇಹಿತರೆ, ಈಗ ಬಡವರು ಅಥವಾ ಯಾವುದೇ ಜನರು ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸನ್ನು ಜಾರಿ ಮಾಡಿದ್ದಾರೆ. ಸ್ನೇಹಿತರೆ, ಹೇಳಬಹುದಾಗಿ ಹಾಗಾಗಿ ಸ್ನೇಹಿತರೆ, ಇಂದಿನ ಜನರು ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಸಂಭ್ರಮಿಸುತ್ತಿದ್ದಾರೆ. ಅದೇ ರೀತಿ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ಒಂದು ಶುಭ ಸುದ್ದಿ ನೀಡಿದೆ. ಸ್ನೇಹಿತರೆ, ಮಹಿಳೆಯರಿಗೆ ಅಷ್ಟೇ ಕೂಡ ಅಲ್ಲ ಸ್ನೇಹಿತರೆ, ಪುರುಷರಿಗೂ ಕೂಡ ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡಬಹುದೆಂದು CM ಸಿದ್ದರಾಮಯ್ಯ ಅವರು ಹೊಸ ಘೋಷಣೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಶಕ್ತಿ ಯೋಜನೆಯಿಂದ ಜಾರಿಯಾದ ನಂತರ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಿಸಲು ಸಾಧ್ಯವಾಗುತ್ತಿದೆ. ಅದರ ಸ್ನೇಹಿತರೆ, ಇದು ಮಹಿಳೆಯರ ಎಲ್ಲ ದೈನಂದಿನ ಚಳವಳಿಗೆ ಬೆಂಬಲ ಆಗಿ ಕಂಡು ಬಂದಿದೆ. ಸ್ನೇಹಿತರೆ, ವಿರೋಧ ಪಕ್ಷಗಳು ಮತ್ತು ನಾಗರಿಕರು ಹಲವೆಡೆ ವೃದ್ಧರ ಮತ್ತು ಮಕ್ಕಳರ ಸಮಗ್ರ ಇಂಧನದ ಕಾರ್ಯಕ್ರಮಗಳನ್ನು ಪರಿಚಯಿಸುತ್ತಾರೆ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಮತ್ತು ಪುರುಷರಿಗೆ ಉಚಿತ ಪ್ರಯಾಣವನ್ನು ನೀಡಬೇಕು ಎಂದು CM ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಕೆಲವು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಈ ಒಂದು ಯೋಜನೆ ಜಾರಿಗೆ ತಂದಿದ್ದಾರೆ CM ಸಿದ್ದರಾಮಯ್ಯನವರು. ನಮ್ಮ CM ಆದಂಥ CM ಸಿದ್ದರಾಮಯ್ಯನವರು ಈ ಘೋಷಣೆ ಜಾರಿಗೆ ತಂದಿದ್ದಾರೆ. ಸ್ನೇಹಿತರೆ, ವಿಡಿಯೋ ಇಷ್ಟ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಶಕ್ತಿ ಯೋಜನೆಯಡಿ ಹವಾನಿಕೆ ಯಂತ್ರ. ಸ್ನೇಹಿತರೆ, ಐಷಾರಾಮಿ ಬಸ್ಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಮಹಿಳೆಯರು ಸ್ನೇಹಿತರೆ ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ. ಸ್ನೇಹಿತರೆ, ಆಲ್ರೆಡಿ ನಿಮಗೂ ಗೊತ್ತೇ ಇರೋದು, ನೋಡ್ತಾ ಇರೋ ಸ್ನೇಹಿತರೆ. ಹೀಗಾಗಿ ಬಸ್ಗಳು ಯಾವಾಗಲೂ ತುಂಬಿ ತುಳುಕುತ್ತಿದೆ, ತುಂಬಿ ಹೋಗ್ತಾ ಇರೋ ಸ್ನೇಹಿತರೆ. ಮತ್ತು ಹಿರಿಯರಿಗೆ ಮತ್ತು ಪುರುಷರು ಟಿಕೆಟನ್ನು ತೆಗೆಸಿದರೂ ಕೂಡ ನಿಂತೇ ಪ್ರಯಾಣವನ್ನು ಮಾಡಬೇಕೆಂದು ಅವರಿಗೆ ಇದನ್ನಾಗಿದೆ. ಸ್ನೇಹಿತರೆ, ಅದಕ್ಕಾಗಿ ಸಿದ್ದರಾಮಯ್ಯನವರು ಸರ್ಕಾರಿ ಬಸ್ಗಳಲ್ಲಿ 50% ಪುರುಷರಿಗೆ ಹಾಗೂ ಉಳಿದ 50% ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ. ಸ್ನೇಹಿತರೆ, ಈಗ ವಯಸ್ಸಾದವರು ಮತ್ತು ಹಿರಿಯ ನಾಗರಿಕರು ತೊಂದರೆ ಆಗ್ತಾ ಇರೋದು. ಸ್ನೇಹಿತರೆ, ಅದೇ ರೀತಿ ಮತ್ತು ಈಗ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗ್ತಾ ಇರೋದು. ಸ್ನೇಹಿತರೆ, ಅದಕ್ಕಾಗಿ CM ಸಿದ್ದರಾಮಯ್ಯನವರು ಮಕ್ಕಳಿಗಾಗಿ ಅಥವಾ ಹಿರಿಯ ನಾಗರಿಕಾಗಿ ಈ ಯೋಜನೆ 50% ಹಿರಿಯರಿಗೆ ಮತ್ತು 50% ಪುರುಷರಿಗೆ, 50% ಮಹಿಳೆಯರಿಗೂ ಈ ಘೋಷಣೆ ಜಾರಿಗೆ ಮಾಡಿದ್ದಾರೆ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಶಕ್ತಿ ಯೋಜನೆಯಿಂದ ಜಾರಿಯಾದಂಥ ಮಹಿಳೆಯರಿಗೆ ತುಂಬ ಸಹಾಯಕವಾಗಿದೆ. ಉಚಿತ ಬಡವರಿಗೆ ಮತ್ತು ಕೂಲಿ ನಾಲಿಕರಿಗೆ ಬಡವರಿಗೆ ಇದು ಅವರ ಪಾಲಿಗೆ ಘೋಷಣೆ ಆಗಿದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಶಕ್ತಿ ಯೋಜನೆಯಲ್ಲಿ ಈಗ ಮಹಿಳೆಯರಿಗೆ ತುಂಬ ಸಹಾಯಕವಾಗಿದೆ. ಸ್ನೇಹಿತರೆ, ಬಡವರು ಮತ್ತು ಕೂಲಿನಾಲಿ ಮಾಡ್ತಕ್ಕಂಥ ಎಲ್ಲರಿಗೆ ಎಲ್ಲರಿಗೆ ಸಹಾಯಕವಾಗಿದೆ. ಸ್ನೇಹಿತರೆ, ಟಿಕೆಟ್ ದರವನ್ನು ಪಾವತಿಸಿದ ನಂತರವೂ ಇನ್ನೂ ನಿಂತುಕೊಂಡು ಬಸ್ ಪ್ರಯಾಣ ಮಾಡಬೇಕಾದ ಪುರುಷರಿಗೆ ಕೂಡ ದೊರೆಯುತ್ತಾರೆ. ಸ್ನೇಹಿತರೆ, ಸಿದ್ದರಾಮಯ್ಯನವರು ಹೇಳಿದಾರಲ್ವ, ಆಲ್ರೆಡಿ 50% ಮಹಿಳೆಯರು ಮತ್ತು 50% ಪುರುಷರಿಗೆ ಶೇಕಡಾರಷ್ಟು ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಸ್ನೇಹಿತರೆ, ವಯಸ್ಸಾದವರು ಉಚಿತವಾಗಿ ಅಥವಾ ರಿಯಾಯಿತಿಯಲ್ಲಿ ಪ್ರಯಾಣಿಸಲು ಬಯಸಿದರೆ ಓಲ್ಡ್ ಏಜ್ ಹಿರಿಯ ನಾಗರಿಕ ಕಾರ್ಡನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಸ್ನೇಹಿತರೆ, ಹಿರಿಯರಿಗೆ ಓಲ್ಡ್ ಏಜ್ ಕಾರ್ಡ್ ಹಿರಿಯ ನಾಗರಿಕರಿಗೆ ಸ್ನೇಹಿತರೆ, ಇದು ಓಲ್ಡ್ ಏಜ್ ಕಡ್ಡಾಯ ಕಾರ್ಡನ್ನು ನೀವು ಕಡ್ಡಾಯವಾಗಿ ಹೊಂದಿರಲೇಬೇಕು. ಈ ಕಾರಣಕ್ಕಾಗಿ ವಿಮಾನ ಟಿಕೆಟ್ ರಿಯಾಯಿತಿ ಮತ್ತು ಅಗ್ಗದ ಪ್ರಮಾಣ ಸಾಧ್ಯತೆ ಕುರಿತು ಸರ್ಕಾರಕ್ಕೆ ಸ್ನೇಹಿತರೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಸರ್ಕಾರ ಇದಕ್ಕೆ ಒಪ್ಪಿಗೆ ನೀಡುತ್ತದೆ. ಸ್ನೇಹಿತರೆ, ಅದಕ್ಕಾಗಿ ನೀವು ಈ ಓಲ್ಡ್ ಏಜ್ ಅಂತ ಕಾರ್ಡ್ ಬಂದಿದೆ. ಸ್ನೇಹಿತರೆ, ಅದನ್ನು ನೀವು ಬೇಗನೆ ಮಾಡಿಸಿಕೊಂಡು ಹಿರಿಯರಿಗೆ ಉಚಿತವಾಗಿ ಪುರುಷರು ಅಥವಾ ಹಿರಿಯರಿಗೆ ಉಚಿತವಾಗಿ ಪ್ರಯಾಣ ಮಾಡಲು ಸಹಾಯಕವಾಗಿದೆ. ಸ್ನೇಹಿತರೆ, ಬಾಯ್ ಸ್ನೇಹಿತರೆ, ಮತ್ತೆ ಸಿಗೋಣ, ಬಾಯ್.